ಗುರುಗಣಾಧಿಪತಯೇ ನಮಃ. ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪಿನಿ ಕಥಾಮೃತವ. ಪರಾಕ್ರಮಗಂಠೀರು ಅಲ್ಲಿನಯ್ಯ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರು ಅಂತ ಕೇಳಿದ್ದೀರಿ? ದೇವೇಂದ್ರ ಮಹಾಶಯ ಹಾಗೆಂದುಕೊಳ್ಳಬಹುದು. ಹೊರಟು ಬಂದಂತಹ ಅನೇಕ ಇದೆ. ಪೃಥ್ವೀಪತಿ
ದೇವತೆಗಳೇ, ಆಡಳಿತವನ್ನು ನಡೆಸಬೇಕು ಅಂತ ಇದ್ದರೆ ಕೇವಲ ಪೌರುಷ ಇದ್ದರೆ ಸಾಲದು, ಧರ್ಮವೂ ಬೇಕು. ಕ್ಷಾತ್ರ ತೇಜ ಈ ಲೋಕ ವ್ಯವಸ್ಥೆಯನ್ನು ಕಾಪಾಡುವುದಾಗಿದ್ದರೂ ಅದು ಧರ್ಮದ ಕಟ್ಟುಪಾಡಿಗೆ ಒಳಗಾಗಿರಬೇಕು. ಯಾಕಂದರೆ ಜಗತ್ತಿಗೆ ಆಧಾರಭೂತವಾದುದು ಧರ್ಮ. ಆದ್ದರಿಂದ ಧರ್ಮವಿಲ್ಲದ ಕ್ಷಾತ್ರ ತೇಜ ಇದರಿಂದ ಲೋಕ ಕಲ್ಯಾಣ ಉಂಟಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಸುಧರ್ಮ ಸಭೆಯ ಅಧ್ಯಕ್ಷ ಪೀಠವನ್ನು ಏರುವಂತಹ ಒಬ್ಬ ವ್ಯಕ್ತಿ 100 ಯಾಗಗಳನ್ನು ಮಾಡಬೇಕು. ಅದರಂತೆ ನಾನು 100 ಯಾಗಗಳನ್ನು ಮಾಡಿದ್ದೇನೆ. 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿದ್ದೇನೆ. ಶಕ್ತಿ ಮತ್ತು ಭಕ್ತಿ ಇದರಿಂದ ಧರ್ಮವನ್ನು ಪಾಲಿಸಿ ಈ ಸ್ವರ್ಗದ ಪಟ್ಟವನ್ನು ಪಡೆದುಕೊಂಡಿದ್ದೇನೆ. 3 ಲೋಕದಲ್ಲಿ ನನ್ನಷ್ಟು ಶ್ರೇಷ್ಠರಾದ ವ್ಯಕ್ತಿಗಳು ಖಂಡಿತ ಬೇರೆ ಯಾರೂ ಇರುವುದಕ್ಕೂ ಸಾಧ್ಯವಿಲ್ಲ. ವಿಸ್ತಾರವಾದ ವೈಭವದ ಈ ಸ್ವರ್ಗಲೋಕದ ಓಲಗ ಶಾಲೆ ಬೇರೆಲ್ಲೂ ಇರುವುದಕ್ಕೆ ಸಾಧ್ಯವಿಲ್ಲ. ರಂಭಾದಿ ನಾರಿಯರ ನರ್ತನ, ಚಿತ್ರಸೇನನ ಗಾಯನ ಇತ್ಯಾದಿ ಸಂಗೀತ ನರ್ತನ ಕಾರ್ಯಕಲಾಪಗಳು ಈ ಸಭೆಯಲ್ಲಿದೆ. ಯಾಕೆ? ಈ ಕಲೆ ಎಂಬುದು ಬ್ರಹ್ಮಾನಂದದ ಸೋದರ ಅಂತ ಮೀಮಾಂಸಕಾರರು ಹೇಳಿದರು. ಆ ಬ್ರಹ್ಮಾನಂದದ ಸ್ಪರ್ಶ ಈ ಸ್ವರ್ಗದ ಸಭೆಯಲ್ಲಿ ಆದರೆ ಅದನ್ನು ಪಡೆಯುವುದಕ್ಕೆ ಪ್ರಯತ್ನ ಪಡುವವರಿಗೆ ಮತ್ತೆ ಅದು ಪ್ರಾಪ್ತವಾಗುತ್ತದೆ. ಅಲ್ಲ, ರಂಭಾದಿ ನಾರಿಯರ ಭೋಗಕ್ಕೆ ಅಪೇಕ್ಷೆ ಪಟ್ಟರೆ ಇಲ್ಲಿ ಅನುಭವಿಸಿದಂತಹ ಅವರ ಪುಣ್ಯವು ತೀರಿ ಅವರು ಮರಳಿ ಭೂಲೋಕದಲ್ಲಿ ಜನ್ಮವನ್ನು ಎತ್ತುತ್ತಾರೆ. ಆದ್ದರಿಂದ ಮೋಕ್ಷ ಲೋಕವನ್ನು ಸೇರುವುದು ಅಲ್ಲ, ಜನ್ಮ ಜನ್ಮಾಂತರಗಳಲ್ಲಿ ತಾವು ಬಳಲುವುದು ಅವರ ನಿರ್ಧಾರಕ್ಕೆ ಬಿಟ್ಟದ್ದು. ಅಂತೂ ಈ ಸ್ವರ್ಗದ ಸಭೆಯಲ್ಲಿ ಆನಂದದ ಸ್ಪರ್ಶ ಇಲ್ಲಿ ಬಂದವರಿಗೆ, ಪುಣ್ಯವಂತರಿಗೆ ಅದು ಆಗುತ್ತದೆ. ಪರುಷ ವಂಗಣದ ಕಲ್ಲು, ಸುರಭಿ ಕರಹಂ, ವಜ್ರವೇ ನಿಜಾಯುಧ, ಮೇರು ಕೇಳಿ ಶೈಲ್ಯ ಇತ್ಯಾದಿ ಇತ್ಯಾದಿ ನನ್ನ ಸಭೆಯ ವರ್ಣನೆಯನ್ನು ಮಾಡಿದ ಕವಿಗಳುಂಟು. ಎಷ್ಟಿದ್ದರೂ ಅದು ಅಪೂರ್ಣವೇ. ಹುಟ್ಟಿದರೆ ಹುಟ್ಟಬೇಕು ನನ್ನಂತವರು ಎಂಬ ಸಂತೃಪ್ತಿ ಸಮಾಧಾನ ನನ್ನ ಪಾಲಿಗೆ ಇದೆ. ಯಾವತ್ತಿನ ಹಾಗೆ ಇವತ್ತೂ ವೈಭವದ ಒಡ್ಡೋಲಗವನ್ನು ನಾವು ಕೊಟ್ಟಿದ್ದೇವೆ. ವರುಣ, ನಿರುತಿ, ಕುಬೇರ ಇತ್ಯಾದಿ ದಿಕ್ಪಾಲಕರಾದಂತಹ ನೀವು ನನ್ನ ಸಭೆಯನ್ನು ಅಲಂಕರಿಸಿದ್ದೀರಿ. ತುಂಬಾ ಸಂತೋಷವಾಗಿದೆ. ನಿಮ್ಮಲ್ಲಿ ಮುಖ್ಯವಾದ ವಿಚಾರವನ್ನು ಹೇಳುವುದಕ್ಕಾಗಿ ಕರೆಸಿದ್ದೇನೆ. ಸಿಂಹಿಕಾ ಕ್ಷೇತ್ರದಲ್ಲಿ ಒಂದು ಮಹಾಯಾಗ ನಡೆಯುತ್ತಾ ಇದೆ. ಮರೀಚಿ ಬ್ರಹ್ಮ ನಡೆಸುವಂತಹ ಯಾಗ ಅದು. ಆ ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ ಆ ಜ್ಞಾನ ಸತ್ರದಲ್ಲಿ ದೇವತೆಗಳು ಬರಬೇಕು. ಮಾತ್ರವಲ್ಲ, ಸಾಕ್ಷಾತ್ ಕುಳಿತು ಹವಿಸ್ಸನ್ನು ಸ್ವೀಕರಿಸಬೇಕು ಎಂದು ಆತನ ಕೇಳಿಕೆ. ಇಲ್ಲದಿದ್ದರೆ ನಾವು ಅಗ್ನಿಮುಖದಿಂದ ಹವಿಸ್ಸನ್ನು ಸ್ವೀಕರಿಸುವವರಲ್ಲವೇ? ಆದರೆ ಇಲ್ಲಿ ಹಾಗಲ್ಲ, ನೇರವಾಗಿ ಭೂಲೋಕಕ್ಕೆ ಹೋಗಬೇಕು, ಆ ಯಾಗ ಕಲಾಪದಲ್ಲಿ ಭಾಗವಹಿಸಬೇಕು. ಆದ್ದರಿಂದ ಎಲ್ಲರೂ ನಿಮ್ಮ ನಿಮ್ಮ ವಾಹನಗಳನ್ನು ಏರಿಕೊಳ್ಳಿ, ನಡೆಯೋಣ ಸಿಂಹಕ್ಷೇತ್ರ. ದಕ್ಷಪ್ರದೇಶ್ವರನ ಯೋಗ್ಯತೆಯನ್ನು ತಿಳಿಯುವುದರಿಂದಲೇ ಮರೀಚಿ ಬ್ರಹ್ಮ ಜ್ಞಾನ ಸತ್ವಕ್ಕೆ ತಮ್ಮ ಆಗಮನವಾಗಬೇಕು, ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಳ್ಳಬೇಕು ಹೇಳಿ ಕಳುಹಿಸಿದ್ದ.
ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಈ ಕಾರ್ಯದಲ್ಲಿ ನಾನು ಒಬ್ಬ ವಿಚಾರಗೋಷ್ಠಿಯ ಅಧ್ಯಕ್ಷ. ಆದುದರಿಂದ ವೇಳೆಗೆ ಸರಿಯಾಗಿ ಶಿವಕ್ಷೇತ್ರವನ್ನು ಸೇರ್ತೇನೆ. ಖಂಡ ಪರಜು ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಶಿವ ಶಂಭೋ ಶಂಕರ ಸದಾಶಿವ ಮಹಾದೇವ ರಕ್ಷಿಸು ರಕ್ಷಿಸು ರಕ್ಷಿಸು. ಸುಮನಸರೇ ಬಂದಿರೇ ಸುಮನಸರು ಇಲ್ಲಿಗೆ ಚಂದದಿಂದಲೇ ಬಂದಿರೇ ಸುಮನಸರು ಇಲ್ಲಿಗೆ ಇಲ್ಲಿಗೆ ಚಂದದಿಂದಲೇ ಈ ಸಿಂಹಿಣಿ ಕ್ಷೇತ್ರಕ್ಕೆ ಇಂದು ಬಂದುದು ಆನಂದವಾದುದು ಸಂತೋಷ ಆಯಿತು. ಆನಂದವಾದುದು ಕುಳ್ಳಿರಿ ಕುಳ್ಳಿರಿ ಎನ್ನುತ್ತಲಾಗ ಬಂದಿರೇ ಸುಮನದರು ಇಂದ್ರಾದಿ ಸುಮನಸರೇ ಪರಮೇಶ್ವರ ಬಂದಿರ ಹೌದು ಸ್ವಾಮಿ. ಸಂತೋಷವಾಯಿತು. ಲೋಕ ಕಲ್ಯಾಣಾರ್ಥವಾಗಿ ಮರೀಚಿ ಬ್ರಹ್ಮನು ಕೈಗೊಂಡಂತ ಈ ಸತ್ರಯಾಗದಲ್ಲಿ ಇಂದ್ರಾದಿ ಸುಮನಸರು ಬರಬೇಕು ಅಂತ ಕರೆಕೊಟ್ಟ ತಕ್ಷಣದಲ್ಲಿ ನೀವು ಬಂದು ಮುಟ್ಟಿದ್ದೀರಿ. ನೀವು ಬಂದಾಗ ಈ ಸಭೆಗೆ ಹೊಸತಾದ ಒಂದು ಕಳೆ ಏರಿ ಹೋಗಿದೆ. ಅದೋ ಮರೀಚಿ ಬ್ರಹ್ಮನು ನಿಮಗೆ ಉಚಿತವಾದಂತ ಆಸನ ಇತ್ತಿದ್ದಾನೆ. ಚಂದವಾಯಿತು. ನಿಮ್ಮ ನಿಮ್ಮ ಆಸಲಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಧನ್ಯೋಸ್ಮಿ ಧನ್ಯೋಸ್ಮಿ. ಒಂದು ದಿನ ಸತ್ರದಲ್ಲಿ ನೆರೆದದು ಬಂದದಿ ಪಾಲಾದಿ ಸುಮನದ ಸಂದಣಿಗಳೊಪ್ಪಿರುವ ಸಭೆಗ ದಕ್ಷ ನೈದಂದ ವೃಂದವೋ ಎದ್ದಿದಿರಾಗಿ ಭಯದಲ್ಲಿ ವಂದಿಸುತ್ತಿರಲು ವೃಂದವೆದ್ದಿದಿರಾಗಿ ಭಯದಲ್ಲಿ ವಂದಿಸುತ್ತಿರಲು ಚಂದದಿಂ ಕುಳಿತಿರಲು ಕಂಡ ದಕ್ಷ ಖ್ಯಾತಿಗೊಂಡ ಈ ಸಕಾಲ ಸಭೆ ಎತ್ತೋ ಈ ಸಕಾಲ ಸಭೆ ಎತ್ತೋ
ಎರಗಿದು ಎರಗಿದು ಈ ಸದಾ ಶಿವನು ಕೇಳದಿರೋದಿಗನು ಈ ಜತಾನೆಂದೆಂಬ ಹಂಕಾರ ಈಶತಾನೆಂದೆಂಬ ಹಂಕಾರ ಇವಾಗೆ ಈ ಸುಗರ್ವವು ದೊರಕಿತಲ್ಲ ಗೀಸು ಗರ್ವವು ದೊರಕಿತಲ್ಲ ನನ್ನ ಪ್ರವೇಶವಾದೊಡನೆ ಇಂದ್ರಾದಿಗಳೆಲ್ಲ ಮೇಲೆದ್ದು ಭಯದಿಂದ ನಮಸ್ಕರಿಸಿದರು. ಯಾರಿಗೆ ವಂದಿಸಬೇಕು ಅವರಿಗನ್ನು ನಾನೂ ವಂದಿಸಿದ್ದೆ. ಅತ್ತಿತ್ತ ನೋಡಿದೆ, ಮಹಾನುಭಾವನಾದ ಘನ ವಿದ್ವಾಂಸನಾದ ದಕ್ಷ ಪ್ರದೇಶ್ವರನ ಆಗಮನವಾಯಿತು. ನಾವು ಕುಳಿತಿರುವುದು ಸರಿಯಲ್ಲ. ಸಭಾ ಪ್ರಮುಖರೆಲ್ಲ ನನ್ನನ್ನು ನೋಡಿ ಗೌರವಪೂರ್ವಕವಾಗಿ ನಮಸ್ಕರಿಸಿ ಹೀಗೆ ಬನ್ನಿ ಹೀಗೆ ಬನ್ನಿ ಕರೆಯಲಾರಂಭಿಸಿದರು. ಈ ಭೂಪ್ರದೇಶದ ಉದ್ದಗಲ ಎಷ್ಟು ಎಂದು ಅಳೆದುದು ಅಲ್ಲ, ಮತ್ತೆ ಹೇಳ್ತಾನೋ ಹೇಳ್ತಾನೋ ನಾನು ನೋಡಿದುದು ಇಲ್ಲ. ಪೀಠದಲ್ಲಿ ಕುಳಿತವನು ಸ್ಥಾಣುವೇ ಆದನೆ ಈಶ. ನಮ್ಮ ಹುಡುಗಿಯ ಗಂಡ ಸತೀಶ ತನ್ನ ದೊಡ್ಡಸ್ತಿಗೆಯನ್ನು ಸ್ಥಾಪಿಸುವುದಕ್ಕೆ ಹೀಗೆ ಕುಳಿತನೆ ಅಲ್ಲ. ಇಲ್ಲಿ ಕುಳಿತವರು ಮೇಲೇಳಬಾರದು. ಹೀಗೇನಾದರೂ ನಿಯಮವಿದೆ. ನಿಯಮವಿದ್ದರೆ ಇವರೆಲ್ಲ ಮೇಲೆದ್ದು ನಮಸ್ಕರಿಸಿದರಲ್ಲ, ಅದು ತಪ್ಪಾಗಬೇಕು. ಕುಳಿತವರು ಏಳಬಹುದಾದರೆ ಇವನು ಹೇಳದೆ ಇದ್ದುದು ಯಾಕೆ? ಇವನದು ತಪ್ಪು. ಅಹಂಕಾರ ತಲೆಗೆ ಏರಿ ಹೋಗಿದೆ. ತಾನು ಈಶನಲ್ವೇ? ದೇವೇಂದ್ರ ಸುರೇಶ, ಬ್ರಹ್ಮದೇವ ಲೋಕೇಶ, ಇವನು ಸತೀಶ. ಸತೀಶನಿಗೆ ತಲೆಗೆ ಏರಿ ಹೋದ್ದೆ. ತನ್ನನ್ನು ಯಾರು ಮೇಲೇಳುವುದಕ್ಕೆ ಹೇಳಲಾರರು. ಈ ಭ್ರಾಮಕ ಕಲ್ಪನೆಯಿಂದ ಇವನು ಸುಮ್ಮನಾದನೆ. ಹೇಳುವುದು ಬೇಡ. ಅಧ್ಯಕ್ಷರಲ್ವ ಸ್ವಾಮಿ? ಬೇಡ. ಸಭಾಧ್ಯಕ್ಷ ಏಳಾದಿರು ಮಾತಿನಿಂದು ಚಿತವಚನಗಳ ಪೇಳಿ ಏಳದಿರ್ದರು ಮಾತಿನಿಂದ ಉಚಿತ ವಚನಗಳ ಪೇಳಿಯೇ ತನ್ನುವನು ಮನ್ನಿಸಲು ಏಳದಿರ್ದರು
ನುಡಿಗೆಯನ್ನು ಮನ್ನಿಸಲು ನಾಲಿಗೆಗೆ ಬಂದ ಕೊಂದೇನು ಶೇಷಧ್ವಕ್ಕೆ ನಾಲಿಗೆಗೆ ಬಂದ ಕೊಂದೇನು ಶೇಷಧ್ವಕ್ಕೆ ಈ ಕೂಳನಿಗೆ ಬಂದ ಕೊಂದೇನು ಈ ಕೂಳನಿಗೆ ಬಂದ ಕೊಂದೇನು ಹೇಳಬೇಕಾದ ಅಗತ್ಯ ಇಲ್ಲ. ಯಾಕೆ ಸಭಾಧ್ಯಕ್ಷ ಈ ದಿನದ ವಿಚಾರಗೋಷ್ಠಿಯ ಅಧ್ಯಕ್ಷ ನಾನು. ಓ, ಎಲ್ಲಾದರೂ ಕುಳಿತವನು ಮೇಲೆದ್ದು ನಮಸ್ಕರಿಸಿದರೆ ಮತ್ತೆ ಕುಳಿತುಕೊಳ್ಳುವುದಕ್ಕೆ ಸ್ಥಳ ಇಲ್ಲದೆ ಇದ್ದರೆ ಯಾರಾದರೂ ಕುಳಿತುಕೊಂಡಲ್ಲಿ ನಾನು ಕುಳಿತುಕೊಳ್ಳುವನು. ನಾನು ಕುಳಿತಿರುವ ಆಸನ ಮುಂದೆ ಯಾರು ಕುಳಿತುಕೊಳ್ಳುವಂತಹದ್ದಲ್ಲ. ಮತ್ತ್ಯಾಕೆ ಇರಲಿಲ್ಲ? ಹೋಗಲಿ, ಹೇಳಬೇಕಾದ್ದಿಲ್ಲ. ನನ್ನನ್ನು ನೋಡಿದಡನೆ ಬನ್ನಿ ಮಾವ, ಹೀಗೆ ಬನ್ನಿ. ಮಾವನನ್ನು ಹಗುರವಾಗಿ ಹೇಳಕೂಡದು. ಮಾವಯ್ಯ ಹೆಣ್ಣು ಕೊಟ್ಟವನು ತಂದೆಗೆ ಸಮಾನ. ಬನ್ನಿ ಹೇಳುವುದಕ್ಕೆ ಇವನ ನಾಲಿಗೆಗೇನು ಕುಂದಾಯಿತೆ? ಹೀಗೆ ನನ್ನಂತೆ ಮಾತು ಬಲ್ಲವನಲ್ಲ, ಆದುದರಿಂದ ಮಾತನಾಡುವುದು ಸರಿಯಲ್ಲ ಎಂದು ಭಾವಿಸಿದ ನೀನು. ಬೇಡ, ನನ್ನನ್ನು ನೋಡಿ ಒಂದು ಮುಗುಳ್ನಗೆಯೂ ಬೇಡ, ಸಂತೋಷದ ಭಾವ ಇದನ್ನು ಪ್ರಕಟಿಸುವುದಕ್ಕೆ ನಟರಾಜನೆನಿಸಿದ ಇವನಿಗೆ ಕಷ್ಟವಿತ್ತೆ. ಅದೂ ಇಲ್ಲ. ಮತ್ತಾಕೆ ಸುಮ್ಮನಾದ? ತಲೆಗೆ ಏರಿದ್ದು ತನ್ನ ದೊಡ್ಡಸ್ತಿಕೆಗೆ ಯಾರೂ ಸಮಾನರಲ್ಲ, ಎಲ್ಲರೂ ತನಗಿಂತ ಕೀಳು. ಈ ಕಲ್ಪನೆಯಿಂದ ಇವ ಕುಳಿತಿರುವನೆಂಬುದರಲ್ಲಿ ಸಂದೇಹವೇನೂ ಇಲ್ಲ. ಬೇಡ, ಇವನದ್ದು ತಪ್ಪಲ್ಲ, ತಪ್ಪು ನನ್ನದು. ನಿಮ್ಮ ಅಳಿಯ ಅಲ್ವಾ? ನಾನು ತಪ್ಪು ಮಾಡಿದೆ. ಸರಸಿ ಸರಸಿ ಜಗಸಮನು ಎಂದ ನುಡಿಗೆ ನಾಯ್ ಮರುಳ ಅಯ್ಯೋ, ಸರದಿ ಜಾಸನ ಎಂದ ನುಡಿಗೇನ ಮರುಳಾಗಿ ತರಳೆಯನು ಕೊಟ್ಟೆನು ನಿರರ್ಥ. ತರಳೆಯನು ಕೊಟ್ಟೆನು ನಿರರ್ಥ. ಸರಸಿ ಜಾಸನಿಂದ ನುಡಿಗಿನ ಮರುಳಾಗಿ ತರಳೆಯನು ಕೊಟ್ಟೆನು ನಿರರ್ಥ. ಪರಿಕಿಸಲು ಕೋಡಗನ ಕೈಯ ಮಾಲಯ ಕೊಟ್ಟ
ಪರಿಕಿಸಲು ಕೋಡಗನ ಪರಿಕಿಸಲು ಕೋಡಗನ ಕೈಯ ಮಾಲೆಯ ಕೊಟ್ಟ ತೆರನಾದು ದಗಟೆನ್ನ ಬದುಕು ಪರಿಕಿಸಲು ಕೋಡಗನ ಕೈಯ ಮಾಲೆಯ ಕೊಟ್ಟ ತೆರನಾದು ದಗಟೆನ್ನ ಬದುಕು ಪ್ರಾಪ್ತವಯಸ್ಕಳಾದ ಗೌರಿಯನ್ನು ಕಂಡು ಆಕರ್ಷಿತನಾದ. ನನಗೆ ತಿಳಿಯದಂತೆ ಅಪಹಾರ ಮಾಡಿದ. ರೋಷದಿಂದ ಈತನನ್ನು ಎದುರಿಸಿ ಎಳೆದು ತರೋಣ ಹೊರಟಿದ್ದೆ. ನಾನು ಓಡಿ ಬಂದ ನನ್ನ ತಂದೆಯವರು ಬ್ರಹ್ಮದೇವರು, ಕಮಲಾಸನ, ಮಗನೇ ಅವನಲ್ಲಿ ವಿರೋಧ ಬೇಡ, ನಮ್ಮಂತೆ ಯೋಗ್ಯತಾವಂತ ಮಗಳನ್ನು ಕೊಡು. ಮರುಳಾದಿನ ತಂದೆಯ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟೆ, ಮದುವೆ ಮಾಡಿಸಿದೆ. ಗುಣವತಿಯಾದ, ಕುಲವತಿಯಾದ, ವಿದ್ಯಾವತಿಯಾದ ಗೌರಿಯನ್ನು ಈತನಿಗೆ ಕೊಟ್ಟು ಮದುವೆ ಮಾಡಿದೆ. ಆ ನೆನಪಾದರೂ ಇವನಿಗೆ ಬೇಕೇ ಬೇಡವೆ? ಉಣ್ಣುವುದಕ್ಕೆ ಗತಿ ಇಲ್ಲ, ಇರುವುದಕ್ಕೆ ನೆಲೆ ಇಲ್ಲ, ಆಭರಣಗಳಿಲ್ಲ, ವಸನಾದಿಗಳಿಲ್ಲ. ಆದರೂ ಇವ ದೇವರಾಧ್ಯ ಹೇಗೆ ನನ್ನ ಮಗಳ ಕೈ ಹಿಡಿದು ಚಿತಾಭಸ್ಮಾಲೇಪೋ ಗರಳಮಶನಂ ದಿಕ್ಪಟದರು ಜಟಾಧಾರಿ ಕಂಠೆ ಭುಜಗಪತಿಹಾರಿ ಪಶುಪತಿ ಕಪಾಲಿ ಭೂತೇಶೋ ಭಜತಿ ಜಗದೀಶೈಕ ಪದವೀಂ ಭವಾನಿ ತ್ವತ್ಪಾಣಿಗ್ರಹಣ ಪರಿಪಾಠಿ ಫಲವಿದಂ. ನೆನಪಿನಲ್ಲಿಟ್ಟುಕೊಳ್ಳಬೇಕಾ ಬೇಡ? ಆದರೂ ಅದನ್ನು ಅಲಕ್ಷಿಸಿದ ಮಂಗನ ಕೈಗೆ ಮಾಣಿಕ್ಯದ ಮಾಲೆಯನ್ನು ಕೊಟ್ಟಂತೆ ನನ್ನ ತಪ್ಪು ನನ್ನ ಅರಿವಿಗೆ ಬರುತ್ತಾ ಇದೆ. ಕೆಟ್ಟೆ, ಮಗಳನ್ನಂತೂ ಕೆಡಿಸಿದ್ದಾಯಿತು. ಉಡುವುದಕ್ಕೆ ಬಟ್ಟೆ ಇಲ್ಲ. ದಕ್ಷ ಪ್ರಜೇಶ್ವರನ ಮಗಳ ಮದುವೆ ಎಲ್ಲರನ್ನೂ ಕರೆಸಿಕೊಂಡಿದ್ದೆ. ಶ್ರೀಮನ್ನಾರಾಯಣ ಗರುಡಾರೂಢನಾಗಿ ವಧೂವರರನ್ನು ಆಶೀರ್ವದಿಸಬೇಕು ಬಂದ. ಇವನಿಗೆ ಹಸಿ ಚರ್ಮ ಸುತ್ತಿಕೊಂಡಿದ್ದ ಸೊಂಟಕ್ಕೆ ಹರಿಯುವ ಹಾವನ್ನು ಚರ್ಮ ಜಾರ್ತದೆ ಅಂತ ಹೆದರಿಕೆಯಿಂದ ಬಿಗಿಯಾಗಿ ಕಟ್ಟಿಕೊಂಡ. ಹಾರಿ ಬಂತ ಗರುಡ, ಇವ ಕಟ್ಟಿದ ಹಾವು ಗೋಳಿ ಹೋಯ್ತು. ಆ ಹಸಿ ಚರ್ಮ ಜಾರಿವಿತ್ತು. ಅಯ್ಯೋ ಅಯ್ಯೋ ಇವನ ಅವಸ್ಥೆ. ಒಂದು ಪಟ್ಟೆ ವಸ್ತ್ರ ಕೊಟ್ಟೆ ಇವನು. ನಾನು ಕೊಟ್ಟಿರುವ ಬಟ್ಟೆಯನ್ನುಟ್ಟು ಮದುವೆಯ ಮಂಗಲ ಕಾರ್ಯವನ್ನು ಪೂರೈಸಿದ. ಅಯ್ಯೋ ಸಾಲಂಕೃತ ಕನ್ಯಾದಾನ ಮಾಡಿದೆ. ನನ್ನ ಬದುಕು ಹಾಳಾಯಿತು. ಇವ ಸ್ನಾನ ಮಾಡುವುದಿಲ್ಲ. ಸ್ನಾನವಿಲ್ಲವು ವಿಲ್ಲವು ಜಪಾನುಷ್ಠಾನ ಮೊದಲೇ
ಮೊದಲೇ ಇಲ್ಲವೋ ಸ್ಥಾನವೇ ಸ್ಮಶಾನ ಸ್ಮಶಾನ ಭಸ್ಮಾಂಗ 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 ಸ್ಥಾನವೇ ಸ್ಮಶಾನ ಭಸ್ಮಾಂಗ ಸೈನಿಕ ಪಿಶಾಚ ಭೂತಗಳು ಸೈನಿಕ ಪಿಶಾಚ ಭೂತಗಳು ನಮ್ಮಂತವರನು ಏನರಿವನಿ ದುರಾತ್ಮಕನು ನಮ್ಮಂತವರನು ಏನರಿವನು 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 ಏನರಿವನಿ ದುರಾತ್ಮಕನು ಸ್ನಾನವಿಲ್ಲವು ಜಪಾನುಷ್ಠಾನ ಮೊದಲೇ ಇಲ್ಲ ಸ್ಥಾನವೇ ಸ್ಮಶಾನ ಭಸ್ಮಾಂಗ 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 ಸೈನಿಕ ಪಿಶಾಚ ಭೂತಗಳು ನಮ್ಮಂತರವನ್ ಏನರಿವನಿ ದುರಾತ್ಮಕನು ಏನರಿವನಿ ದುರಾತ್ಮಕನು ಆ ಸ್ನಾನದಿಂದ ದೇಹ ಶುದ್ಧಿ, ಧ್ಯಾನದಿಂದ ಮನಃಶುದ್ಧಿ ಎರಡೂ ಇಲ್ಲ. ಜಪ ಅನುಷ್ಠಾನ ಜೀವನೋತ್ಕರ್ಷಕ್ಕೆ ಕಾರಣ. ಸನಾತನಿಗಳ ಸಂದೇಶವಿದು. ಗೊತ್ತಿದೆ. ಸ್ನಾನ ಇಲ್ಲ, ಜಪಾನುಷ್ಠಾನ ಇಲ್ಲ, ಬಿಸಿಲಿನಿಂದ ಸ್ನಾನ, ನೀರಿನಿಂದ ಸ್ನಾನ, ಗಾಳಿಯಿಂದ ಸ್ನಾನ, ಮಂತ್ರದಿಂದ ಸ್ನಾನ. 4 ರೀತಿ. ಗಂಗಾಧರನಿವ ನೀರನ್ನು ಹೊತ್ತುಕೊಂಡವ, ನೀರಿನಲ್ಲಿ ನಿಂದವನಲ್ಲ. ಯಾರಾದರೂ ನೀರನ್ನು ಹೊತ್ತುಕೊಂಡು ಹೋಗುವವರನ್ನು ಸ್ನಾನ ಮಾಡಿ ಬರ್ತಾನೆ ಹೇಳ್ತಾರೆ. ಹೆಸರಿಗೆ ಶಂಕರ, ಇವನ ಹಣೆ ಬರಹ. ಇವ ಇದ್ದಲ್ಲಿಗೆ ಬಿಸಿಲು ಬೀಳುವುದಿಲ್ಲ, ಹಿಮದ ರಾಶಿಯ ಮೇಲಿದ್ದಾನೆ. ಮತ್ತೆ ಆತಪ ಸ್ನಾನ ಇಲ್ಲಿಂದ. ಗಾಳಿಯನ್ನು ಮೈ ಮೇಲೆ ಹರಿದಾಡುವ ಹಾವುಗಳು ನುಂಗಿದ್ದಕ್ಕಾಯಿತು. ವಾಯು ಸ್ನಾನ ಇಲ್ಲಿಂದ. ಇವನಿಗೆ ಉಪನಯನ ಮಾಡಿದ ಇವನ ತಂದೆ ಯಾರು? ಶ್ರೌತ ಸ್ಮಾರ್ಥ ಕರ್ಮಗಳಲ್ಲಿ ಅಧಿಕಾರ ಸಿದ್ಧಿಯಾಗಲಿ ಮಗನೇ. ಒಂದು ಜನಿವಾರ ಹಾಕಬೇಕೋ ಬೇಡವಾ? ಉರಗ ಉಪವೀತ ಥರ ಹರಿಯುವ ಹಾವನ್ನು ಯಾರಾದರೂ ಯಜ್ಞೋಪವೀತ ಎಂದು ಧರಿಸ್ತಾರೆ. ಉಣ್ಣುವುದಕ್ಕೆ ಗತಿ ಇಲ್ಲ. ಕೊರವಂಗಿ ತಲೆಯಲ್ಲಿ ಹಕ್ಕಿಗೂಡು ಕಟ್ಟಿದೆ. ಇವನಿಗೆ ಒಡನಾಡಿಗಳು, ಭೂತಗಳು, ಪಿಶಾಚಿಗಳು ಒಟ್ಟಿಗೆ ಇರುವವರು ಒಳ್ಳೆಯವರಾದರೆ ಉಪದೇಶವನ್ನು ನೀಡಿ ಇವನನ್ನು ಒಳ್ಳೆಯವನನ್ನಾಗಿ ಮಾಡಬಹುದಿತ್ತು. ಆದರೂ ದೇವರೆಂದು ಹೇಳ್ತಾರಲ್ಲ, ಅದರದೇ ಮಾಂಸಾಹಾರಿಗಳು ಮಾಂಸಾಹಾರಿಗಳು, ಪಾಷಂಡಿಗಳು,
ಸಭೆಯಿಂದ ಹೊರಗೊಂಡು ಅಸುರರು, ಮಧ್ಯಮಾಯಿಗಳು, ಮಾಂಸ ಭಕ್ಷಕರು, ವಸುಧೆಗೆ ಅಗ್ಗದ ದೈವ ಇವನನ್ನು ಕೊಂಡಾಡ್ತಾರೆ. ಅವನಂತೂ ಅಂಥವರನ್ನು ಬಿಟ್ಟರೆ ನಮ್ಮಂತೆ ತಿಳುವಳಿಕೆಯುಳ್ಳವರು, ಕರ್ಮ ಜ್ಞಾನ ಭಕ್ತಿಗಳ ಬಗ್ಗೆ ನಿಖರವಾಗಿ ಇತರರಿಗೆ ಹೇಳಬಲ್ಲವರು ಇವನನ್ನು ದೇವರೆಂದು ಹೇಳ್ತಾರೆ. ಇಂಥವನು ಸಭಾಧ್ಯಕ್ಷರಾದರೆ ಈ ಕಾರ್ಯಕಲಾಪ ಎಷ್ಟು ಸುಸಂಗತವಾದೀತು. ನಮ್ಮಂಥವರಿಗೆ ಇದು ಸರಿಯಲ್ಲ. ಆದುದರಿಂದ ಸಭೆಗೆ ಬಂದಾಗಿದೆ, ನಿರ್ಗಮನ ಹೊರಟದೆ. ದೇವತೆಗಳೇ, ಕಲ್ಲಪ್ಪ ಮತ್ತು ಗುಂಡಪ್ಪನ ಮಧ್ಯೆ ಮೆಣಸಪ್ಪ ಬಿದ್ರೆ ಏನಾದೀತು? ಪುಡಿ ಪುಡಿಯಾದೀತು. ಈ ದೊಡ್ಡವರ ಸಹವಾಸ ನಮಗೆ ಬೇಡ. ಮಾವ ಮತ್ತು ಅಳಿಯನ ಜಗಳ, ನಾವು ಸ್ವರ್ಗಕ್ಕೆ ಹೋಗಿ ಬಿಡೋಣ. ಯಾರೇನು ಮಾಡಿದ್ರೆ ಏನು ಪ್ರಯೋಜನ? ಯಾಕೆಂದ್ರೆ ದಕ್ಷ ಪ್ರಜಾಪತಿ ಯಾಕೆ ಬಂದಿದ್ದಾನೆ ಅಂತ ಅವನಿಗೆ ನಿಜವಾಗಿ ಅದು ಗೊತ್ತಿಲ್ಲ. ನಾನು ಏನು ಎಂಬುದು ಈ ಜಗತ್ತಿಗೆ ತಿಳಿದುಕೊಂಡಿದೆ. ಸತೀಶನಾದ ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡಂತಹ ಮನುಮುನಿಗಳು, ಇನ್ನುಳಿದಂತಹ ಯಾವುದೇ ವಿದ್ಯಾಂಸರು ನನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರಿದ್ದಾರೆ. ಇದರ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಬೇಕಾದಿಲ್ಲ. ಮುಂದೇನಾಗ್ತದೋ ನೋಡೋಣ. ಹರಿದುದು ಲಗವು ಅಂದು ಹರಿದುದೋ ಲಗವಂದು ಮೊದಲಾಗಿರದೆ ಮನೈ ಮುನಿದು ಅಳೆಯನೊಡನೆ ಮೊದಲಾಗಿರದೆ ಮನ ಮುನಿಸು ಅಳೆಯನೊಡನೆ ಅನವರದ ದಕ್ಷಂಗಾಗೆ ಅನವರತ ದಕ್ಷಂಗಾಗೆ ಕಾಲಾಂತರಗೆ ಕಾಲಾಂತರಗೆ ಕಮಲ ಜನು ವರ ಪ್ರಜಾಧೀಶ್ವರರಿಗೆ ಈಶ್ವರನು ಇವನು ಎನ್ನುತ್ತ ವರ ಪ್ರಜಾಧೀಶ್ವರರಿಗೆ ಈಶ್ವರನೆನ್ನುತ್ತ ಪಟ್ಟವನು ಕಟ್ಟಲು ಪಟ್ಟವನು ಕಟ್ಟಲು ಭರಿದವು ಮದವು ಭರಿತವಾದುದು ಮದವು ಮದವು ಅಂಕುರಿದಿದು ಮದವಂಕುರಿದಿದು ಅಡಿಗಡಿಗೆ ಮದವಂಕುರಿಸಿದು ಮದವಂಕುರಿಸಿದು ಅಡಿಗಡಿಗೆ ಮಾನಸಿಕವಾಗಿ ಕ್ಷೋಭೆಗೊಳಗಾಗಿದ್ದೆ. ಇದನ್ನು ತಿಳಿದ ಬ್ರಹ್ಮದೇವ ಪ್ರಜಾಧೀಶ್ವರರಿಗೆ ನೀನು ಪ್ರಮುಖ ಮಗನಿ ಪಟ್ಟವನ್ನು ಕಟ್ಟಿದ. ಮುನಿಸು ಅಳಿಯನಲ್ಲಿ ಮಹಾಸಭೆಯಲ್ಲಿ ನನ್ನನ್ನು ಅಪಮಾನಿಸಿದನಲ್ಲ. ಏನು ಮಾಡೋಣ? ಪ್ರತೀಕಾರ ಇಚ್ಛೆ, ಆ ದೇಶ ಭಾವ ಅಡಗುವುದಕ್ಕಿಲ್ಲ. ಯಾರಲ್ಲಿ? ಬೃಹಸ್ಪತಿ ಎನ್ನುವರೆ ಒಂದು ದೀಪ
ಬೃಹಸ್ಪತಿಯನ್ನು ಕರೆಸುತ್ತ ಎಂದನು ದಕ್ಷನ ಧ್ವರಗೆ ಚಂದನಿ ಸಕಲ ಸಾಹಿತ್ಯವ ರಚಿಸುವೆ ನಿಂದಿಸಗ ನಲಿಂದನವನು ಚಂದದಿ ಸಕಲ ಸಾಹಿತ್ಯವ ರಚಿಸುವೆ ನಿಂದಿಸಗ ನಲಿಂದನವನು ಒಂದು ದಿವಸ ದೇವಗುರು ದಕ್ಷ ಪ್ರಜಾಧೀಶ್ವರ, ಧಿಷಣನಾದ ನಿನ್ನನ್ನು ಅಗತ್ಯವಾಗಿ ಬರಹೇಳಿದೆ. ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ನಮ್ಮ ಮಾನಸಿಕವಾದ ಕ್ಷೋಭೆಗಳೇನಿದ್ದರೂ ಅದನ್ನು ಯಜ್ಞದ ಮೂಲಕ ನಿವಾರಿಸಿಕೊಳ್ಳುವುದಕ್ಕೆ ಸಾಧ್ಯ. ಖಂಡಿತ. ಆದರೆ ಯಜ್ಞವನ್ನು ಕೈಗೊಳ್ಳುವಂತಹ ಯಜಮಾನ, ನಿರ್ದೇಶಿಸುವಂತಹ ಪುರೋಹಿತ ಸರಿಯಾಗಿರಬೇಕು. ಹೌದು. ತಿಳುವಳಿಕೆಯುಳ್ಳಂತಹ ನಿನ್ನಿಂದ ಈ ಕಾರ್ಯ ಸಾಧನೆಯಾದೀತು. ಈ ವಿಶ್ವಾಸ ನನಗೆ. ಓಹೋ. ಯಜ್ಞಕ್ಕೆ ಬೇಕಾಗಿರುವ ಸಕಲ ಸನ್ನಾಹಗಳನ್ನು ಅಣಿಗೊಳಿಸ್ತೇನೆ. ಇದನ್ನು ಕೊನೆಯವರೆಗೆ ನಡೆಸುವುದಕ್ಕೆ ನನ್ನಿಂದಾದೀತೆ. ಓಹೋ. ನಿರ್ದೇಶಿಸುವುದಕ್ಕೆ ನಿನ್ನಿಂದಾದೀತೆ. ಹೇಳುವೆಯ? ಅನುಮಾನವೇನು ಕೇಳಿರೇಳು ಜಗ ನಿನ್ನಾಧೀನ ವಿರಲಿ ಮಹಾದ್ವರವು ಅನುಮಾನವೇನು ಕೇಳಿರೇಳು ಜಗ ನಿನ್ನ ದೀನವಿರಲಿ ಮಹಾಧ್ವರವು. ಈ ಮಹಾಧ್ವರವು ನಿನಗೆ ದೊಡ್ಡಿದೆ ಸಾಹಿತ್ಯಗಳನ್ನು ತರಿದುನ. ನಿನಗೆ ದೊಡ್ಡಿದೆ ಸಾಹಿತ್ಯಗಳನ್ನು ತರಿದುನ. ಅನುಕರಿಸುವೆನು ನೋಡೆಂದ. ಅನುಮಾನವೇನು ಕೇಳಿರೇಳು ಜಗ ನಿನ್ನಾಧೀನವಿರಲಿ ಮಹಾಧ್ವರವು. ಅಯ್ಯ ದಕ್ಷ ಪ್ರಜಾಧೀಶ್ವರ, ನಿನ್ನ ಮಾತನ್ನು ಕೇಳಿದಾಗ ನನಗೆ ಮಹದಾನಂದವಾಗುತ್ತಾ ಉಂಟಪ್ಪ. ಓಹೋ. ಯಾಕಂದ್ರೆ 14 ಲೋಕದಲ್ಲಿ ಕೂಡ ನಿನ್ನಂತ ಪುಣ್ಯಾತ್ಮ ಭಾಗ್ಯಶಾಲಿ ಯಾರಿದ್ದಾರೆ ಅಂತ ಎಲ್ಲರೂ ನಿನ್ನ ಹೆಸರನ್ನು ಕೇಳಿದ್ರೆ ಗಡಗುಟ್ಟಿ ನಡಗುತ್ತಾ ಇದ್ದಾರೆ. ಅಂತ ಯೋಗ್ಯತಾವಂತ ನೀನು ಹೌದು. ನೀನು ಒಂದು ಯಾಗವನ್ನು ಮಾಡಬೇಕು ಅಂತ ಆಸೆ ಪಟ್ಟಿದ್ದಿ ಎಂದಾಗ ನಾನು ಖಂಡಿತವಾಗಿ ಅದಕ್ಕೆ ಬೇಡ ಅಂತ ಹೇಳುವುದೆಲ್ಲ ಮಾಡಲೇಬೇಕು. ಇಂತಹ ಯಾಗ ಹಿಂದೆ ಯಾರು ಮಾಡಿರಲೂ ಬಾರದು, ಮುಂದೆ ಮಾಡಲೂ ಬಾರ. ಅಂತಹ ಮಹಾಯಾಗವನ್ನು ನೀನು ಮಾಡಬೇಕಯ್ಯ. ನಿನ್ನ ಸೂಚನೆ ಸಮರ್ಪಕವಾದ. ವಾಜಪೇಯವನ್ನು ಮಾಡೋಣ, ಬೃಹಸ್ಪತಿ ಸಮರವನ್ನು ಮಾಡೋಣ. ಅಯ್ಯ ಏನು? ಆದರೆ ಎಲ್ಲರನ್ನೂ ಕರೆಸಿಕೊಂಡು ಬರಲೇಬೇಕಲ್ಲ. ಏನು? ಶಂಕರನೊಳಿಯೇ ಮಿಕ್ಕಾದ ದೇವಗಳು. ಏನು? ಶಂಕರನೊಳಿಯೇ ಮಿಕ್ಕಾದ ದೇವಗಳು. ಶಂಕೆಯಿಲ್ಲದ ಋಷಿವರರು, ಶಂಕೆಯಿಲ್ಲದ
ಶಂಕರರು ಶಂಕರ ನುಡಿಯೇ ಮಿಕ್ಕಾದ ದೇವರ್ಗಳು ಶಂಕೆ ಇಲ್ಲದ ಋಷಿವರರು ಪಂಕಜ ಮುಖಿಯರು ಅನೇಕರು ಸರುವರು ಪಂಕಜ ಮುಖಿಯರು ಅನೇಕರು ಸರುವರು ಅಲಂಕಾರದಿಂದ ಕೂಡಿದರು ಶಂಕರ ನುಳಿಯೇ ಶಂಕರನನ್ನು ಬಿಟ್ಟು ಉಳಿದ ದೇವಾದಿದೇವತೆಗಳನ್ನು ಕರೆಸಿಕೊಳ್ಳೋಣ. ಹಾಗಾದ್ರೆ ನಿರೀಶ್ವರ ಯಾಗ ಅಂತ ಆಯ್ತು. ವೃದ್ಧರು, ಬಾಲಕರು, ಹೆಂಗಸರು ಭೇದ ಏನೂ ಇಲ್ಲ. ಎಲ್ಲರನ್ನೂ ಕರೆಸಿಕೊಳ್ಳುವುದು. ಸಂಭ್ರಮದಿಂದ ಈ ದಕ್ಷಯಜ್ಞ ನಡೆಯಲೇಬೇಕು. ಹೌದು, ಸರಿತಾನೆ. ಎಲ್ಲವನ್ನು ಅಣಿಗೊಳಿಸಿ ನಿನ್ನನ್ನು ಕರೆಯುತ್ತೇನೆ. ಹಾಗಾದ್ರೆ ಹೋಗಿ ಸಕಲ ಸಿದ್ಧತೆಯಲ್ಲಿ ಬನ್ನಿ. ನೀವು ಒಮ್ಮೆ ಸ್ವರ್ಗಕ್ಕೆ ಹೋಗ್ತೀರ. ಸ್ವರ್ಗಲೋಕದಲ್ಲಿ ದೇವತೆಗಳಿಗೆ ಆಮಂತ್ರಣವನ್ನು ಒಪ್ಪಿಸುವುದಕ್ಕೆ ನೀವು ನಮಸ್ಕಾರ. ನೀವು ಒಮ್ಮೆ ಪಾತಾಳಕ್ಕೆ ಹೋಗಿ ಬರ್ತೀರ. ಪಾತಾಳದ ಉರಗಾದಿಗಳಿಗೆ ನಿಮ್ಮಿಂದಲೇ ದಕ್ಷಯಜ್ಞದ ಆಮಂತ್ರಣ ಹೋಗಬೇಕು. ನೀವು ಭೂಲೋಕದಲ್ಲೆಲ್ಲ ತಿರುಗಾಡಿ ಬನ್ನಿ. ಸರಿತಾನೆ. ಎಲ್ಲ ವ್ಯವಸ್ಥೆಗಳು ಆಗಿದೆ. ನೋಡೋಣ ಮುಂದೇನು ಯೋಚಿಸ್ತೇನೆ. ಭೂಸುರ ರೈತಂದರಾಗ ರೈತಂದರಾಗ ನಾನಾ ದೇಶದ ಭೂಸುರ ರೈತಂದರಾಗ ತೋಷದಿ ಸತಿ ಸುತರ ಕೂಡುತ್ತಯ ತೋಷದಿ ಸತಿ ಸುತರ ಕೂಡುತ್ತ ಭೂಸುರ ರೈತಂದರಾಗ ಭೂಸುರ ರೈತಂದರಾಗ ನಾನಾ ದೇಶದ ಭೂಸುರ ರೈತಂದರಾಗ ಎಲ್ಲ ಇದ್ದೀರಲ್ಲ ಮಕ್ಕಳೇ? ಇದ್ದೇವಲ್ವಾ? ಇದು ನಾವು ಇಲ್ಲೇ ಮಾತಾಡ್ತಾ ಕಾಲಗಳನ್ನು ಮಾಡಿದ್ರೆ ಅಲ್ಲಿ ನಮಗೆ ಸಿಗುವುದು ಸಿಗ್ಲಿಕ್ಕಿಲ್ಲ, ಗೊತ್ತಾಯ್ತಲ್ವಾ? ಎಲ್ಲರಿಗಿಂತ ಮೊದಲ ಪಂಕ್ತಿಯಲ್ಲಿ ನಾವು ಅಲ್ಲಿರ್ಬೇಕು. ಏನಂತೀರಿ? ಆಯ್ತಾಯ್ತು, ಬನ್ನಿ ಬನ್ನಿ ಹೋಗುವ. ಬನ್ನಿ ಬೇಗ ಹೋಗುವ, ನಂಗೇನು ಕೊಡುದಿಲ್ಲ, ಬೇಗ ಬನ್ನಿ. ವರಮಯ ಕೈಲಾಸ ಶಿಖರದಿ ಹರನರದಿ ಕಂಡಾಗ ಕೌತುಕವು ಹರನರದಿ ಕಂಡಾಗ ಕೌತುಕ ಬೆರಸಿ ಭೂದುರನೋರ್ವ ನಾನು ಬೆಸಗೊಂಡಳು ಭೂಮಿ ಕರೆಸಿ
ಭೂಮಿ ಕರೆಸಿ ಮಂಗಳಕ್ಕೆ ಮಂಗಳವೂ ಆದ ಪಾವನಕ್ಕೆ ಪಾವನವಾದ ವರಮಹಾ ಕೈಲಾಸವಿದು. ಈ ಕೈಲಾಸಗಿರಿಯಲ್ಲಿ ಅಲಂಕಾರದ ಅಭಿಮಾನಿ ದೇವತೆಯಾಗಿರುವಂತಹ ಪರಮೇಶ್ವರನ ಕೈ ಹಿಡಿದವಳು ನಾನು. ಹೂವಿನೊಂದಿಗೆ ದಾರವು ದೇವರ ಮುಡಿಯನ್ನು ಸೇರುವಂತೆ ಲೋಕದಲ್ಲಿ ಪರಮೇಶ್ವರನೊಂದಿಗೆ ನಾನೂ ಪೂಜೆಗೆ ಅರ್ಹಳಾಗಿದ್ದೇನೆ. ಆದರೆ ನಾನು ಯೋಚಿಸುವುದು ಅದನ್ನಲ್ಲ. ನನ್ನವರು ಎಂದಿನಂತೆ ಇಂದೂ ಕೂಡ ಯೋಗರೂಢರಾಗಿದ್ದಾರೆ. ಆದರೆ ಅದೇಕೋ ಏನು ನನ್ನ ಮನಸ್ಸು ಬಿಕೋ ಅನ್ನುತ್ತಾ ಇದೆ. ಆದ್ದರಿಂದಲೇ 4 ಹೆಜ್ಜೆ ಮುಂದೆ ಬಂದು ಈ ಕೈಲಾಸಗಿರಿಯ ತಪ್ಪಲ ಪ್ರದೇಶವನ್ನೊಮ್ಮೆ ಗಮನಿಸಿ ನೋಡಿದರೆ ಏನದು? ಓ, ಅಲ್ಲಿ ಕಾಣಬಾರದೆ ಹಲವಾರು ಕವಲುದಾರಿಗಳಿಂದ ಬಂದು ಒಂದೆಡೆ ಒಂದಾಗಿ ಮತ್ತೆಲ್ಲೆಗೋ ಅದೆಷ್ಟೋ ಮಂದಿ ಸಾಗುತ್ತಾ ಇದ್ದಾರೆ. ಈ ಕೈಲಾಸವನ್ನು ನುಡಿದು ಇಷ್ಟೂ ಮಂದಿಗಳು ಹೋಗುತ್ತಿರುವುದಾದರೂ ಎಲ್ಲಿಗೆ? ಇಷ್ಟೂ ಮಂದಿಗಳನ್ನು ಆಕರ್ಷಿಸುವಂತಹ ಆ ಕೇಂದ್ರ ಸ್ಥಾನವಾದರೂ ಯಾವುದು ಎನ್ನುವ ಕುತೂಹಲ ನನ್ನಲ್ಲಿ ಹೆಚ್ಚಾಗುತ್ತಾ ಇದೆ. ಇಲ್ಲೇ ನಿಲ್ಲುವುದಲ್ಲ, ಆ ಬಳಿ ಸಾರುತ್ತೇನೆ, ಅವರನ್ನೇ ವಿಚಾರಿಸಿ ಕೇಳುತ್ತೇನಂತೆ. ನೋಡೋಣ. ಬೆಸಗೊಂಡಳು ಸ್ವಾಮಿ, ಕರೆಸಿ ತಮ್ಮಲ್ಲೊಂದು ಮಾತು. ಏನಮ್ಮ? ವಲ್ಲಿಂದ ಬಂದಿರಯ್ಯ ಭೂಮಿ ದೇವ. ಓ ಭೂಮಿ ದೇವ, ಅವಲ್ಲಿಂದ ಬಂದಿರಯ್ಯ ಭೂಮಿ ದೇವ. ನೀವು ಶತ ಸಾವಿರವು ಪೋಪುದಲ್ಲಿ ಭೂಮಿ ದೇವ. ಶತ ಸಾವಿರವು ಪೋಪುದಲ್ಲಿ ಭೂಮಿ ದೇವ. ಈ ವಿಧದ ಭೂಸುರರು ನೀವೆಲ್ಲರೂ ಭೂಮಿ ದೇವ. ಈ ವಿಧದ ಭೂಸುರರು ಭೂಮಿ ದೇವ. ನೀವಿಂದ ಬಲ್ಲಿಗೆ ಪಯಣ ಪಯ್ಯ ಭೂಮಿ ದೇವ. ಹೇಳಬೇಕು. ಅವಲ್ಲಿಂದ ಬಂದಿರಯ್ಯ ಭೂಮಿ ದೇವ. ವಿಪ್ರೋತ್ತಮ, ಮೊದಲಾಗಿ ನಿಮ್ಮ ಚರಣಾರವಿಂದಗಳಿಗೆ ವಂದಿಸಿಕೊಂಡಿದ್ದೇನೆ. ದೀರ್ಘ ಸುಮಂಗಲಿ ಭವ. ನನ್ನ ಭಾಗ್ಯವೇ ಸರಿ. ಹ, ಈ ಭೂಮಿಯಲ್ಲಿ ಹ, ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು ಅಂತ ಬ್ರಾಹ್ಮಣರಂತೆ ಹೌದು. ನಿಮ್ಮಂತವರ ಪಾದದರ್ಶನದಿಂದಲಾಗಿ ಹ, ಒಂದಲ್ಲ ಎರಡಲ್ಲ ಹ, 7 ತೀರ್ಥಗಳನ್ನು ಮಿಂದಂತಹ ಪುಣ್ಯದ ಫಲ ಲಭ್ಯವಾಗುತ್ತದೆ. ಆಗಲಮ್ಮ. ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ. ಒಳ್ಳೇದಾಗ್ಲಿ. ದಾರಿ ಮಧ್ಯೆ ತಡೆದು ನಿಲ್ಲಿಸಿ ಈ ರೀತಿ ವಿಚಾರಿಸುತ್ತಿದ್ದೇನೆ ಹ, ಎನ್ನುವ ಹಾಗೆ ತಪ್ಪಾಗಿ ತಿಳಿಯಬಾರದು. ತಪ್ಪಾಗಿ ತಿಳಿಯುವುದಿಲ್ಲ, ಸ್ವಲ್ಪ ಅವಸರ ಇತ್ತು ಅಷ್ಟೇ. ಬ್ರಾಹ್ಮಣರೇ, ಓ, ಹತ್ತಿರದ ಎತ್ತರದ ಗಿರಿಯಿಂದ ಆವಾಗಿನಿಂದ ನೋಡುತ್ತಾ ಇದ್ದೇನೆ. ಹ, ಹ, ಒಬ್ಬರಲ್ಲ ಇಬ್ಬರಲ್ಲ ಹ, ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಹೌದು. ಬ್ರಾಹ್ಮಣರಾದಂತಹ ತಾವೆಲ್ಲರೂ ಹ್ಮ್, ನಾನಾ ವಿಧದ ದಾರಿಗಳಿಂದ ಬಂದು ಹ್ಮ್, ಒಂದೆಡೆ ಒಂದಾಗಿ ಹ, ಮತ್ತೆಲ್ಲಿಗೋ ಸಾಗುತ್ತಾ ಇದ್ದೀರಿ. ಹೌದು. ತಗ್ಗಿನ ಪ್ರದೇಶಕ್ಕೆ ಹಿಗ್ಗಿನಿಂದ ಸಾಗಿ ಬರುವಂತಹ ನೀರ ನಿಧಿಯಂತೆ ಹ, ತಾವೆಲ್ಲರೂ ಎಲ್ಲಿಗೋ ಮುಂದುವರಿಯುತ್ತಾ ಇದ್ದೀರಲ್ಲ. ಹ, ಆದ್ದರಿಂದಲೇ ನನ್ನ ಕುತೂಹಲ ಕೆರಳಿತು. ಹ್ಮ್, ನೀವೆಲ್ಲ ಹೊರಟದ್ದಾದರೂ ಎಲ್ಲಿಗೆ? ಹ.
ಎಲ್ಲಿಂದ ಬಂದವರು ಆವಲ್ಲಿಗೆ ಹೊರಟವರು ಹ. ಬರೇ ಗಂಡಸರು ಮಾತ್ರ ಹೋಗುತ್ತಿದ್ರೆ ಹ. ನಾನು ವಿಚಾರಿಸಬೇಕಾಗುತ್ತಿರ್ಲಿಲ್ಲ. ಮತ್ತೆ ಕಾಣಬಾರದೆ ಅಲ್ಲಿ ಹೆಂಡತಿಯರಿದ್ದು ನಿಮ್ಮ ಹೆಂಡತಿಯರು ಹೌದು. ಮಕ್ಕಳೆಂದಿರು ಮಕ್ಕಳು. ಎಲ್ಲರನ್ನು ಒಟ್ಟುಗೂಡಿಸಿಕೊಂಡಿದ್ದೀರಿ. ಹ್ಮ್. ಓಹೋ ಓಹೋ ಹೌದು. ನಡೆಯುವ ಮಕ್ಕಳನ್ನೆಲ್ಲ ಕೈಯಲ್ಲಿ ಇರಿಸಿಕೊಂಡು ಪುಟ್ಟಬಾಳರಿದ್ದಾರೆ. ಎಂತದು ಪುಟ್ಟಬಾಳರು. ಪುಟ್ಟ ಬಾಲರು ಹೌದು. ನಡೆಯಲಾಗದ ಮಕ್ಕಳನ್ನೆಲ್ಲ ಕಂಕುಳಲ್ಲಿ ಇರಿಸಿಕೊಂಡು ಹ್ಮ್. ನೀವೆಲ್ಲರೂ ಸತಿಪತಿಯರೊಂದಾಗಿ ಹೊರಟಿದ್ದೀರಿಂದಾದ್ರೆ ಹ. ಯಾವುದೋ ಒಂದು ಪುಣ್ಯ ಕಾರ್ಯದಲ್ಲಿ ಹ. ತಾವೆಲ್ಲರೂ ಭಾಗಿಗಳಾಗುವುದಕ್ಕೆ ಹೊರಟಿದ್ದೀರಿ ಎನ್ನುವುದು ಸತ್ಯವಷ್ಟೇ. ಹ. ಸ್ವಾಮಿ, ಓ. ನನ್ನ ಪ್ರಶ್ನೆ ಇಷ್ಟೇ, ಹ. ಇಷ್ಟೋ ಮಂದಿ ಬ್ರಾಹ್ಮಣರನ್ನು ಹ. ಆಕರ್ಷಿಸುವಂತಹ ಕೇಂದ್ರ ಸ್ಥಾನ ಯಾವುದು? ಓ. ಅಲ್ಲಿ ನಡೆಯುತ್ತಿರುವಂತಹ ಮಹಾ ಕಾರ್ಯವಾದರೂ ಯಾವುದು? ಹ. ನಡೆಸುತ್ತಿರುವಂತಹ ಧೀಮಂತ ವ್ಯಕ್ತಿ ಯಾರು ಹ. ಹೇಳಬಹುದೇ? ಹೇಳಿ ಹೋಗು ಅಲ್ವಾ? ಆಯ್ತು ಅಂತ ಹೇಳು ಅಮ್ಮ. ದಕ್ಷಿಣ ಯಾಗಕ್ಕೆ ನಾವು ಕೋಪಿವಮ್ಮ ಅಮ್ಮ. ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ ಬಹುದಕ್ಷಿಣೆಗಳ ನೀವರಂತೆ ಹೌದೇ? ಕೇಳಿರಮ್ಮ ಬಹುದಕ್ಷಿಣೆಗಳ ಈವರಂತೆ ಈವರ ಕೇಳಿರಮ್ಮ ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ಓಹೋ, ಲಕ್ಷ ಸಂಖ್ಯೆ ಧನದ ರಾಶಿ ಬೆಟ್ಟವಮ್ಮ ನಮ್ಮ ಅಪೇಕ್ಷೆಗಳನ್ನು ನೀವರಂತೆ ಅಪೇಕ್ಷೆಗಳನ್ನು ನೀವರಂತೆ ಪೋಪೆವಮ್ಮ ತಕ್ಷಣ ಯಾಗಕ್ಕೆ ನಾವು ಪೋಪೆವಮ್ಮ. ಅಮ್ಮ, ಕೇಳಿದ್ರಲ್ಲಿ ತಪ್ಪಿಲ್ಲ. ಆ, ಉತ್ತರ ಕೊಡುವ ಅಂತ ನನಗೂ ಕೂಡ ಅನ್ನಿಸ್ತದೆ. ಸಂತೋಷ. ಅವಸರ ಉಂಟು ಮಾತ್ರ. ಅವಸರವೇ? ಹೆಚ್ಚಿಗೆ ವಿಷಯವೇ ಹೇಳುವುದಿಲ್ಲ ನಾನು. ಆ, ನಾವೊಂದು ಊಟಕ್ಕೆ ಹೊರಟದ್ದಮ್ಮ. ಅದರಲ್ಲಿ ಹೊಸತೇನಿದೆ? ಹ? ಬ್ರಾಹ್ಮಣರು ಎಲ್ಲಿಗಾದ್ರೂ ಹೊರಟುತ್ತಾರೆ ಅಂತ ಆದ್ರೆ ಊಟ ಉಂಟು ಅಂತ ಹೇಳಿ ಅರ್ಥ ಅಲ್ಲವೇ? ಊಟ ಅಂತ ಹೇಳಿದ್ರೆ ಬರೇ ಊಟ ಅಲ್ಲ, ಮತ್ತೆ ಊಟದ ಬೆಣ್ಣಿಗೆ ದಕ್ಷಿಣೆ ಉಂಟು. ಬ್ರಾಹ್ಮಣರಿಗೆ ಊಟ ಹಾಕಿದ ಮೇಲೆ ದಕ್ಷಿಣೆ ಕೊಡಲೇಬೇಕಲ್ವೇ? ದಕ್ಷಿಣೆ ಕೆಲವು ಕಡೆಯಲ್ಲಿ ಇಂತಿಷ್ಟೇ ಅಂತ ಲೆಕ್ಕ ಅಲ್ವಾ? ಹಾ. ಇಲ್ಲಿ ಲೆಕ್ಕ ಇಲ್ಲ. ಅಂದ್ರೆ ಬ್ರಾಹ್ಮಣರಿಗೆ ದಕ್ಷಿಣೆ ದಾನ ಮಾಡುವುದಕ್ಕೆ ಹಾ. ದನಗಳನ್ನು ರಾಶಿ ಹಾಕಿದ್ದಾರೆ. ಯಾವ ದನಗಳನ್ನು? ಹಾ ಹಾ ಹಾ, ಧನದ ರಾಶಿ. ದನದ ರಾಶಿ ಹಾ. ಒಂದ ಮತ್ತೆ? ಎರಡ ಹಾ. ಲಕ್ಷ ಕಟ್ಟಲೆ ಹಾಗಾದ್ರೆ ಲೆಕ್ಕವಿಲ್ಲದಷ್ಟು ಧನ ಬಾಚೋದು ಕೊಡುದು, ಹಾ, ಹಾ. ಬಾಚೋದು ಕೊಡುದು. ಅಷ್ಟೇ ಅಲ್ಲ, ಮನ ತೃಪ್ತಿಯಾಗುವವರೆಗೂ ಕೊಡುವುದೇ? ಅಷ್ಟೇ ಅಲ್ಲ, ಅಷ್ಟದು ಮಾತ್ರ ಅಲ್ಲ. ಹಾ. ಮತ್ತೆ ಏನು ಬೆಕ್ಕು ಭಟ್ರೆ, ಏನು ಬೆಕ್ಕು ಭಟ್ರೆ, ಏನು ಬೆಕ್ಕು ಭಟ್ರೆ. ಅದ್ಯಾರು ನಿಮ್ಮಲ್ಲಿ ಬೆಕ್ಕು ಭಟ್ರು? ಅಲ್ಲ, ಬೆಕ್ಕು ಭಟ್ರೆ ಅಲ್ಲ, ಏನು ಏನು ಬೇಕು ಭಟ್ರೆ? ಬೇಕು ಬೇಕು ಸಾಕೋ ಬೇಕು ಅಂತ ಕೊಡುವುದೇ ಅಂತೆ. ಹಾ ಹಾ ಹಾ, ಹೌದು. ಸಂತೋಷ, ದಾನ, ಸಂತೋಷ. ಊಟ, ದಾನ, ದಕ್ಷಿಣೆ ಧರ್ಮ ಎಲ್ಲವೂ ಆಯ್ತು. ಕಾರ್ಯಕ್ರಮ ಉಂಟಲ್ಲಿ. ಏನದು? ಯಾಗ. ಓಹೋ, ಯಾಗವೇ? ಯಾಗಕ್ಕೆ ಬೇಕಾಗಿ ನಮ್ಮನ್ನೆಲ್ಲ ಬರ್ಲಿಕ್ಕೆ ಹೇಳಿದರೆ ಹಾಗೂ ನಾವು ಹೊರಟದ್ದು. ಇದು ಹ. ಯಾಗ ಅಂತ ಇದ್ದ ಮೇಲೆ ಹ. ಯಾಗಕ್ಕೊಬ್ಬ ದೀಕ್ಷಿತ ಅಂತ ಆಗ್ಬೇಕಲ್ವೋ? ದೀಕ್ಷೆ ತರಬೇಕು. ಹೌದು. ಯಾರದು? ಇದ್ದಾರೆ. ಯಾರು ಅದು ಅದೆಲ್ಲಿ ನಿನಗೆ ಪಾಪ ಅವನಿಗೆ ಗೊತ್ತಿಲ್ಲ. ಪ್ರಾಚೀನ ಬರಿಹಿ ಗೊತ್ತುಂಟಾ? ಪ್ರಾಚೀನ ಬರಿ. ಅಲ್ಲಿ ದಕ್ಷ ಪ್ರಜೇಶ್ವರ ಅಂತ ಗೊತ್ತುಂಟಾ? ಏನು ಗೊತ್ತಿಲ್ಲದೆ? ಹವ ಮಾಡುವ ಯಾಗ, ಅಲ್ಲಿಗೆ ನಾವು ಹೊರಟದ್ದು. ಎಲ್ಲಿಗೆ? ಪ್ರಾಚೀನ ಬರಿಹಿ ಅಲ್ಲಿ ದಕ್ಷ. ದಕ್ಷ ಅರಿಯಲ್ಲವರ ಮಗಳಲ್ಲವೇ ನೀವು ಅಮ್ಮ ಅವರ ಮಗಳಲ್ಲವೇ? ಅರಿಯಲ್ಲವರ ಮಗಳಲ್ಲವೇ? ನಮ್ಮಪ್ಪನ ಮನೆಯಲ್ಲಿ ನೀವು ಅಮ್ಮ ಹೋಗದಿರುವ ಕಾರಣಗಳೇನು ಬೇಳಿರಮ್ಮ?
ಮರೆತರೋ ಹಾ ಗೊತ್ತಿಲ್ಲಲ್ಲ ಮರೆತರೋ ಇಲ್ಲ ನಿಮ್ಮನು ಕರೆಯಲು ಏನಿದಮ್ಮ ಹೋಗಲಿರಲೆಮ್ಮ ಸಂಕಟ ಬನ್ನಿ ಹೋಗುವಮ್ಮ ಅರಿಯಲವರ ಮಗಳಲ್ಲವೇ ನೀವು ಅಮ್ಮ ಅವರ ಮಗಳಲ್ಲವೇ ನಿನಗೆ ಯಾರಂತ ಗೊತ್ತಾಯ್ತಾ? ನಮ್ಮಪ್ಪನ ಇಲ್ಲಲ್ಲ ಸುಮ್ಮನೆ ನೀವು ಅವರೇ ಅಲ್ವಾ? ಯಾರು? ನಾನು ಕಲ್ಪನೆ ಮಾಡಿದೆ. ಆ ಕಲ್ಪನೆ ಅಲ್ವಾ? ಯಾರು ಅಂತ ಗೊತ್ತಾಗ್ಲಿಲ್ಲ. ದಕ್ಷ ಮಗಳು ದ್ರಾಕ್ಷಾಯಿಣಿ. ದಾಕ್ಷಾಯಿಣಿ ಅಂದ್ರೆ ನಾನೇ. ಅಲ್ವಾ? ಅದೇ ನನಗೆ ಹೌದು ಹೌದು ಅಂತ ಅನ್ನಿಸ್ತದೆ. ನೀವೇನು ಹೋಗ್ಲಿಲ್ಲ? ನಿಮಗೆ ವಿಷಯವೇ ಗೊತ್ತಿಲ್ವಾ? ನಮ್ಮ ಅಪ್ಪನ ಮನೆಯಲ್ಲಿ ಆಗ ನಿಜವೇ. ಅಪ್ಪನ ಮನೆಯಲ್ಲಿ ಆಗುವುದು. ನಿಮ್ಮ ಅಕ್ಕ ಭರಣಿ ನಮ್ಮ ಅಂಗಳದಲ್ಲಿ ಬಿದ್ದದ್ದು ಇವತ್ತು. ಅಂದ್ರೆ ಬೆಳಿಗ್ಗೆ ಹೋಗುವಾಗ ಅಕ್ಕ ಭರಣಿ ಅಂದ್ರೆ ನಮ್ಮ ಅಕ್ಕಂದಿರೆಲ್ಲರೂ ಹೋಗಿದ್ದಾರೆ. ಅವರೆಲ್ಲ ಹೋಗಿದ್ದಾರೆ, ನೀವೇನು ಹೋಗ್ಲಿಲ್ಲ? ಅಯ್ಯೋ, ಹೇಳಿಕೆ ಮತ್ತು ಬರ್ಲಿಲ್ವಾ? ಹಾಗಾದ್ರೆ ನಿಮ್ಮ ಅಪ್ಪ ಮರ್ತಪ್ಪ ಇರ್ಬೇಕು. ಇಲ್ಲ, ಹ? ನಮ್ಮಪ್ಪ ಮರಿಲಿಕ್ಕಿಲ್ಲ. ಹ? ಮರಿಲಿಕ್ಕಿಲ್ಲ ನಮ್ಮಪ್ಪ. ಹಾಗಾದ್ರೆ ಯಾಕೆ ಹೋಗ್ಲಿಲ್ಲ? ಏನು ಏನೇ ಇರ್ಲಿ ಅಮ್ಮ, ಅಪ್ಪನ ಮನೆಯಲ್ಲಿ ಆಗುವ ಕಾರ್ಯಕ್ರಮ, ನಿಮ್ಮ ಅಕ್ಕ ತಂಗಿ ಎಲ್ಲ ಹೋಗಿದ್ದಾರೆ, ನೀವು ಬಾರದಿರುವುದು ಒಳ್ಳೇದಾಗ್ತದ? ನೋಡಿ, ನಮ್ಮಲ್ಲಿ ಹೆಂಗಸರೆಲ್ಲ ಇದ್ದಾರೆ, ಅವರ ಒಟ್ಟಿಗೆ ನೀವು ಕೂಡ ಬನ್ನಿ, ನಾವು ಅಲ್ಲಿಗೆ ಹೋಗುವ. ವಿಪ್ರೋತ್ತಮ, ಓ ನಿಮ್ಮಿಂದ ಬಹಳ ಉಪಕಾರವೇ ಆಯಿತು. ಹಾ, ಅಂತೂ ಇಂತೂ ವಿಚಾರ ತಿಳಿದನಲ್ಲ. ಹೌದು. ಆದ್ರೆ ನಿಮ್ಮ ಜೊತೆ ಕೂಡಿ ನಾನು ಬರುವುದಕ್ಕಾಗಲಿಲ್ಲ. ಬರ್ಬಾರ್ದ ಅಪ್ಪನ ಮನೆಯಲ್ಲಿ? ಮದುವೆ ಆದಂತಹ ಹೆಣ್ಣು ತವರು ಮನೆಯನ್ನು ಒಬ್ಬಂಟಿಗಳಾಗಿ ಸೇರಬಾರದಂತೆ. ಆದ್ದರಿಂದ ನೀವೆಲ್ಲರೂ ಮುಂದುವರಿಯಿರಿ. ವಿಚಾರವನ್ನು ನನ್ನ ಪತಿದೇವನಿಗೆ ಅರುಹಿ ನಾವು ಸತಿಪತಿಯರು ಒಂದಾಗಿ ಬರುತ್ತೇವೆ. ಅದು ಒಳ್ಳೆದು, ಅದು ಒಳ್ಳೆ ವಿಷಯ ಮಾತ್ರ. ಗಂಡ ಹೆಂಡತಿ ಒಟ್ಟಿಗೆ ಬನ್ನಿ. ಹಾಗಾದ್ರೆ ನೀವು ಬಂದಾಗ ನಾನಲ್ಲಿ ಕಾಣಲಿಕ್ಕೆ ಸಿಗುತ್ತೇನೆ. ನನ್ನ ಮುಖದ ಪರಿಚಯ ಖಂಡಿತ. ಅಲ್ಲಿ ಇಷ್ಟು ಉಪಕಾರ ಮಾಡಿದವರನ್ನು ಮರೆಯುವುದಕ್ಕುಂಟೆ? ಅಂದ್ರೆ ವಿಷಯ ಏನಿಲ್ಲ, ಅದು ದೊಡ್ಡ ವಿಷಯ ಇಲ್ಲ. ನೀವು ಬಂದಾಗ ಅಲ್ಲಿ ಧರ್ಮ ಮಾಡುವಾಗ ನೀವು ಅಪ್ಪನ ಒಟ್ಟಿಗೆ ಇರುವುದಿಲ್ವ? ಅಪ್ಪನ ಮಗಳಲ್ವೇ? ಅವಾಗ ನನ್ನನ್ನು ಸ್ವಲ್ಪ ಹೆಚ್ಚಿಗೆ ನೋಡಿ ಅಂತ. ಆದೀತು, ಅರ್ಥ ಆಯ್ತು. ಹಾಗಾದ್ರೆ ನಾವು ಮುಂದುವರಿಸಿ. ಇನ್ನು ಹೋಗುವ, ಆಯ್ತಾ? ಹೋಗೋಣ ಬೇಡುವ? ಹೋಗುವ. ಇಂತೆ ನನ್ನನ್ನು ಮರೆತರೆ ಮರೆತರೆಮ್ಮನು ಪೇಳಲಿರಲಾರದೆನ್ನ ಪತಿ ಕರುಹಿ ಕರೆದೊಯ್ವಿನ ವರ ಮಹಾಧ್ವರಕ್ಕೆ. ನಿಜ, ಎನ್ನ ಪತಿಗೆ ಅರುಹಿ ಕರೆದೊಯ್ವೆನ ವರ ಮಹಾಧ್ವರಗೆ. ಇಂತೆಂದು ಭೂಸುರನು ತಾಂತೆರಳನು ಇತ್ತ ಗುಣವಂತಿಗೌರಿಯು ಮನದಿ ಚಿಂತಿಸುತ್ತದೀಗೆ.
ಬ್ರಾಹ್ಮಣರು ಬಿಟ್ಟ ಬಾಣ ಗುರಿಯನ್ನು ಸೇರುವುದಕ್ಕೆ ಮುಂದೆ ಸಾಗಿದಂತೆ ಸಾಗಿಯೇ ಬಿಟ್ಟರಲ್ಲ. ಆದರೆ ನನ್ನ ಮನದಲ್ಲಿ ಬಿರುಗಾಳಿಯೇ ಎದ್ದಂತಾಗಿದೆ. ಏನು? ಯಾವ ಅಜನಿಂದ ದೊರಕಲ್ಪಡುವಂತಹ ಪೇಯದಿಂದ ಮಾಡಲ್ಪಡುವ ವಾಜಪೇಯ ಯಾಗವು, ಅಂತಹ ಯಾಗ ನಡೆಯುತ್ತಿರುವುದು ನನ್ನ ಅಪ್ಪನ ಮನೆಯಲ್ಲಿ. ಯಾಗದ ದೀಕ್ಷೆಯನ್ನು ತೊಟ್ಟಿರುವವನು ನನ್ನ ಅಪ್ಪ. ಆದರೆ ಈ ದಾಕ್ಷಾಯಣಿಗೆ ಮಾತ್ರ ಇನ್ನೂ ವಿಷಯ ತಿಳಿದಿಲ್ಲ. 3 ಲೋಕದ ಸಮಗ್ರ ವರ್ಣದವರಿಗೆ ಆಹ್ವಾನ ಹೋಗಿದೆಯಂತೆ, ಕೈಲಾಸಕ್ಕೆ ಮಾತ್ರ ಇನ್ನೂ ಆಹ್ವಾನ ಬಂದಿಲ್ಲ. ಯಾಕೆ ಹೀಗಾಯಿತು? ಯಾಕೆ ಹೀಗಾಯಿತು? ಬ್ರಾಹ್ಮಣರನ್ನಂತೆ ನನ್ನನ್ನು ನನ್ನ ತಂದೆಯವರು ಮರೆತರೆ? ಇಲ್ಲ, ಸಾಧ್ಯವೇ ಇಲ್ಲ. ನನ್ನ ಅಪ್ಪನಿಗೆ ನನ್ನನ್ನು ಕಾಣುವುದಕ್ಕೆ ಕಣ್ಣೆರಡು ಸಾಕಾಗುತ್ತಿರಲಿಲ್ಲ. ನನ್ನಮ್ಮನಿಗೆ ನನ್ನನ್ನು ಮಾತಾಡಿಸುವುದಕ್ಕೆ ನಾಲಿಗೆ ಒಂದು ಸಾಕಾಗಿರುತ್ತಿರಲಿಲ್ಲ. ಆದರೂ ನಮಗೆ ಹೇಳಿಕೆ ಇನ್ನೂ ಬರಲಿಲ್ಲ ಅಂತ ಆದರೆ ಏನಿದಕ್ಕೆ ಕಾರಣ? ಹೌದು, ಯಾಗ ಎಂದರೆ ಸಾಮಾನ್ಯದ ಕೆಲಸ ಅಲ್ಲವಲ್ಲ. ಅದೆಷ್ಟು ಸಿದ್ಧತೆಗಳನ್ನು ಮಾಡಬೇಕು. ಪ್ರಾಯಶಃ ಇಂತಹ ಕೆಲಸದಲ್ಲಿ ನಮ್ಮಪ್ಪ ಆಹ್ವಾನವನ್ನು ಯಾರಲ್ಲೋ ಕೊಟ್ಟು ಕಳುಹಿಸಿರಬೇಕು. ಆ ಪುಣ್ಯಾತ್ಮ ಮಾತ್ರ ಇನ್ನೂ ಕೈಲಾಸಕ್ಕೆ ಬರದೆ ಉಳಿದ. ಏನೇ ಆಗಲಿ, ವಿಚಾರವನ್ನು ತಡವಾದರೂ ತಿಳಿದನಲ್ಲ, ಅಷ್ಟೇ ಸಾಕು. ಈ ವಿಚಾರವನ್ನು ನನ್ನ ಪತಿದೇವನಿಗೆ ಅರುಹಿ ಸತಿಪತಿಯರು ಒಂದಾಗಿ ಆ ಯಾಗ ಮಂಟಪವನ್ನು ಸೇರುತ್ತೇವೆ, ಯಾಗದಲ್ಲಿ ಪಾಲ್ಗೊಳ್ಳುತ್ತೇವೆ. ಹೋಗುತ್ತೇನಂತೆ ಪತಿದೇವನ ಬಳಿಗೆ.